ಆಲ್ರೆಡಿ ನಮ್ಮ ಎಲ್ಲ ಡಿ ಸಿ ಪಿಸ್ ಅವರವ್ರ ಏರಿಯಾದಲ್ಲಿ ತುಂಬ ಚೆನ್ನಾಗಿ ಬಂದೋಬಸ್ತ್ ಮಾಡ್ಕೊಂಡಿದ್ದಾರೆ ಅವರು. ವಿಶೇಷವಾಗಿ ಸಿ ಬಿ ಡಿ ಏರಿಯಾದಲ್ಲಿ ಇದು ನಾವು ಎಮ್ ಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಇದು ನಿಮಗೆ ಆಲ್ರೆಡಿ ನಾವು ತಿಳಿಸಿದ್ದೀವಿ ಮತ್ತು ಪಬ್ಲಿಕ್ಗೆ ಕೂಡ ಮಾಹಿತಿ ಕೊಟ್ಟಿದ್ದೀವಿ. ನಾನು ಜಸ್ಟ್ ಚೆಕ್ ಮಾಡಲಿಕ್ಕೆ ಬಂದಿದ್ದೀವಿ ಮತ್ತು ಅವ್ರಿಗೆ ಏನಾದರೂ ಮತ್ತೆ ಎಕ್ಸ್ಟ್ರಾ ಬೇಕು ಅಂತ ಆ ನಿಟ್ಟಿನಲ್ಲಿ ಬಂದಿದ್ದು ಮತ್ತು ಕೆಲವು ಸಲಹೆ ಸೂಚನೆ ಲಾಸ್ಟ್ ಮೊಮೆಂಟಲ್ಲಿ ಕೆಲವರು ಒಳ್ಳೆ ಸಜೆಷನ್ ಕೊಡ್ತಾರೆ. ಆ ನಿಟ್ಟಿನಲ್ಲಿ ಕೂಡ ನಾವು ಪರಿಶೀಲನೆ ಮಾಡಿಗೆ ಬಂದಿದ್ದೀವಿ. ಅಲ್ಲ, ಒಂದು ಏನಾಗಿದೆ, ಈ ಕ್ರೌಡ್ ಕಂಟ್ರೋಲ್ ದೃಷ್ಟಿಯಿಂದ ನಾವು ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮ ಪೊಲೀಸ್ ಅವರು, ನಿಮಗೆ ಗೊತ್ತಿರ್ಬೋದು, 4 ವಾರದಿಂದ ನಾವು ಕಂಟಿನ್ಯೂಸ್ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ವಿಶೇಷವಾಗಿ ಫೋರ್ಸ್ಗಿಂತ ಜಾಸ್ತಿ ಕ್ರೌಡ್ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಒಂದು ಸೈಂಟಿಫಿಕ್ ವೇಗೆ ಅದು ನಾವು ನೋಡ್ತಾ ಇದ್ದೀವಿ. ಬಹುಶಃ ನಮ್ಮ ಟ್ರಾಫಿಕ್ ಅವರು, ಲಾ ಆ್ಯಂಡ್ ಆರ್ಡರ್ ಅವರು ಎಲ್ಲ ಭಾಳ ಚೆನ್ನಾಗಿ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಮತ್ತು ಜೊತೆಗೆ ಈ ಸರಿ ವುಮೆನ್ ಸ್ಟಾಫ್ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಇಟ್ಕೊಂಡಿದ್ದೀವಿ. ಇಲ್ಲಿ ಒಬ್ಬ ಲೇಡಿ ಡಿ ಸಿ ಪಿ ಆಫೀಸರ್ ಕೂಡ ಎಕ್ಸ್ಟ್ರಾ ನೇಮಿಸ್ತಾ ಇದ್ದೀವಿ. ಜೊತೆಗೆ ಆಲ್ರೆಡಿ 3 ಜನ ಡಿ ಸಿ ಪಿಸ್ ಸಾಕಷ್ಟು ಸಂಖ್ಯೆಯಲ್ಲಿ ಇರ್ತಾರೆ. ನನ್ನ ಪ್ರಕಾರ ಈಗ ಇದು ಸರ್ಕ್ಯುಲರ್ ಮೂವ್ಮೆಂಟ್ ನಾವು ಏನು ಬ್ಯಾನ್ ಮಾಡ್ತೇವೆ ಅಂದರೆ, ಒಂದು ಸರಿ ಜನ ಇಲ್ಲಿ ಬಂದರೆ ಅವ್ರಿಗೆ ಯಾವುದು ಹೋಟೆಲ್ ಅಥವಾ ರೆಸ್ಟೋರೆಂಟ್ಗೆ ಹೋಗಬೇಕಾದ್ರೆ ಹೋಗ್ಬೋದು. ಆದರೆ ಬಂದು ಸುಮ್ಮನೆ ಇಲ್ಲಿ ಜನ ಗುಂಪು ಸೇರೋದು, ಕ್ರೌಡ್ ಮಾಡೋದು ಅದು ನಾವು ಬಿಡೋದಿಲ್ಲ. ಅದರ ಬಗ್ಗೆ ನಾವು ತುಂಬ ಸ್ಟ್ರಿಕ್ಟ್ ಇರ್ತೀವಿ ಸಾಯಂಕಾಲದಿಂದನೇ. ಸೊ ಆ ನಿಟ್ಟಿನಲ್ಲಿ ಖಂಡಿತ ಒಳ್ಳೆ ರೀತಿಯಿಂದ ಇದು ಪಾಸ್ ಆಗಿದೆ. ಸರ್, 1 ಗಂಟೆ ಆದಮೇಲೆ ಆದಷ್ಟು ಬೇಗ ಜನ ಮನೆಗೆ ಹೋಗಬೇಕು. ಆ ನಿಟ್ಟಿನಲ್ಲಿ ನಾವು BMTC ಬಸ್ಸಸ್ ಮತ್ತು ಎಕ್ಸ್ಟ್ರಾ ಟೆಂಪೋ ಟ್ರಾವೆಲರ್ಸ್ ಪ್ಲಸ್ ಕ್ಯಾಬ್ಸ್, ಆಟೋ ರಿಕ್ಷಾ ಎಲ್ಲ ಮಾಡ್ಕೊಂಡಿದ್ದೀವಿ. ಒಂದು ವೇಳೆ ತುರ್ತು ಪರಿಸ್ಥಿತಿಯಲ್ಲಿ ಏನಾದರೂ ಸಮಸ್ಯೆ ಆದರೆ, ಆ್ಯಂಬುಲೆನ್ಸ್ ಸಿಕ್ಕಿಲ್ಲ ಅಂದರೆ ಅಂಥ ಟೈಮಲ್ಲಿ ನಮ್ಮ ಪೊಲೀಸ್ ಗಾಡಿ ಕೂಡ ಇದೆ. ತುರ್ತು ಪರಿಸ್ಥಿತಿ ಇಲ್ಲ, ಕ್ಯಾಬ್ ನಿಮಗೆ ನಾವು ಮೊದಲೇ ಹೇಳಿದ್ದೀವಿ, ಕ್ಯಾಬು, ಆಟೋ ರಿಕ್ಷಾದು ಒಂದು ಲಿಮಿಟೇಷನ್ ಇರ್ತದೆ. ಯಾಕೆಂದರೆ ಜನ ಜಾಸ್ತಿ ಇರ್ತದೆ. ಅದಕ್ಕೆ ಮೆಟ್ರೋದು ಕೂಡ ಒಂದು ಲಿಮಿಟೇಷನ್ ಇದೆ. ಸೊ ಆ ನಿಟ್ಟಿನಲ್ಲಿ ಎಕ್ಸ್ಟ್ರಾ ಜನಕ್ಕೆ ಫೆಸಿಲಿಟೀಸ್ ಸಿಗಲಿ ಅಂತ ನಾವು ಬಸ್ಸಸ್ ಇಟ್ಕೊಂಡಿದ್ದೀವಿ. ಸೊ ಎಲ್ಲ ನನ್ನ ಪ್ರಕಾರ ಎಲ್ಲ ಕರೆಕ್ಟ್ ಆಗ್ತದೆ. ನಿಮ್ಮದು ಕೂಡ ಸಹಕಾರ ಬೇಕು. ನಿಮ್ಮೆಲ್ಲರೂ ಒಳ್ಳೆ ರೀತಿಯಿಂದ ಆಚರಿಸಲಿಕ್ಕೆ, ನಿಮ್ಗೆ ಏನಾದರೂ ಮಾಹಿತಿ ಬಂದರೆ ಜನಕ್ಕೆ ಅನುಕೂಲ ಆಗಲಿಕ್ಕೆ ಖಂಡಿತ ನಮಗೆ ಹೇಳಿದರೆ ನಮ್ಮ ಮುಖಾಂತರ ನಾವು ಹೇಳ್ತೀವಿ.